ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ದೇಶದಲ್ಲಿ ಮಹಿಳಾ ರಿಸರ್ವೇಷನನ್ನು ತರೋ ಮುಖಾಂತರ ಮಹಿಳೆಯರಿಗೆ ಸಮಾನ ಹಕ್ಕು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿನ್ನೆ ಬಿಲ್ಲನ್ನು ಮಂಡಿಸಿದ್ದಾರೆ. ಇವತ್ತು ಅದು ವೋಟಿಂಗು ಕೂಡ ಆಗ್ತಾಯಿದೆ. ಭಾಳಷ್ಟು ಜನ ಹಿಂದೆ ಕಾಂಗ್ರೆಸ್ ಅವರು ಪ್ರಯತ್ನ ಮಾಡಿ ಸಫಲ ಆಗಲಿಲ್ಲ. ಆದರೆ ನರೇಂದ್ರ ಮೋದಿಯವರ ಇಚ್ಛಾಶಕ್ತಿಯಿಂದ ಇವತ್ತು ಬಿಲ್ಲು ಪಾಸಾಗ್ತಾ ಇದೆ. ಮೋಸ್ಟ್ಲಿ ಆಗುತ್ತೆ. ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಈ ಬಿಲ್ಲಿಂದ MLA ಕ್ಷೇತ್ರಗಳಲ್ಲೂ ಕೂಡ ಮಹಿಳಾ ರಿಸರ್ವೇಷನ್ ಬರುತ್ತೆ ಮತ್ತು ಪಾರ್ಲಿಮೆಂಟಲ್ಲೂ ಬರ್ತಾ ಇದೆ. ಮತ್ತು ನಮ್ಮ ಬಿಲ್ಲು ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀರಿ. ಒಂದು ಮಹಿಳಾ ರಿಸರ್ವೇಷನ್, ಎರಡನೇದು ಡಿಲಿಮಿಟೇಷನ್, ಎರಡೂ ಕೂಡ ಆಗ್ತಾ ಇರೋವಂಥದ್ದು ಒಳ್ಳೆಯದು. ಯಾಕಂದರೆ ಹಿಂದೆ ಈ ಬಿಲ್ ಬಂದಾಗ ಜನಸಂಖ್ಯೆ ಕಡಿಮೆ ಇತ್ತು, ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದನೂ ಹೆಚ್ಚಾಗೋವಂಥದ್ದನ್ನ ನಾವು ಸ್ವಾಗತ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ಪ್ರಾತಿನಿಧ್ಯತೆ ಸಿಗಬೇಕು. ಆ ದೃಷ್ಟಿಯಿಂದ ಈ ಬಿಲ್ಲು ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾ ಇದೆ. ನಾವು ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀರಿ. ನೀವಾದರೂ ಬಂದು ಈ ಒಂದು ಮಹಿಳಾ ಬಿಲ್ಲು ಪಾಸ್ ಮಾಡಿರೋವಂಥದ್ದಕ್ಕೆ ಇಡೀ ದೇಶದ ಎಲ್ಲ ಮಹಿಳೆಯರನ್ನು ಕೂಡ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ. ನರೇಂದ್ರ ಮೋದಿಯವರನ್ನು ಅಭಿನಂದಿಸ್ತಾರೆ ಎಲ್ಲ ಮಹಿಳೆಯರು ಅನ್ನೋ ವಿಶ್ವಾಸ ನನಗಿದೆ. ಕಾಂಗ್ರೆಸ್ ಅವರು ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋತಾರೆ. ಹಿಂದೆ ಎಲ್ಲ ಮಾತಾಡ್ತಾ ಹೇಳ್ತಾಯಿದ್ರು ಈ ಮಹಿಳಾ ರಿಸರ್ವೇಷನ್ ಬಿಲ್ ಏನಿದೆ ಅದನ್ನು ನಾವು ಸ್ವಾಗತ ಮಾಡ್ತೀರಿ ಅಂತ. ಈಗ ಕಿತಾಪತಿ ತೆಗಿತಾ ಇದ್ದಾರೆ. ಮಹಿಳಾ ರಿಸರ್ವೇಷನ್ ಬಿಲ್ಗೂ ಅದರಲ್ಲಿ ಧರ್ಮಾಧಾರಿತ ಕೊಡಬೇಕು ಅಂತ ಕಿತಾಪತಿ ಎತ್ತಿದ್ದಾರೆ. ನಮ್ಮ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಧರ್ಮಾಧಾರಿತವಾದಂಥ ಒಂದು ರಿಸರ್ವೇಷನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಅದನ್ನು ಕೂಡ ಕಾಂಗ್ರೆಸ್ ಅವರು ಶುರು ಮಾಡಿರೋವಂಥದ್ದು ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದನ್ನೆಲ್ಲವನ್ನು ಮೀರಿ ಇವತ್ತು ಬಿಲ್ ಪಾಸ್ ಆಗ್ತೈತೆ. ಇಡೀ ದೇಶದ ಜನ, ಇಡೀ ದೇಶದ ಮಹಿಳೆಯರು BJPಯ ತಂದಿರತಕ್ಕಂಥ ಬಿಲ್ಲು ಮತ್ತು ನರೇಂದ್ರ ಮೋದಿಯವರ ಒಂದು ಉದ್ದೇಶ ಸಫಲ ಆಗುತ್ತೆ. ಅದರಿಂದ ಮಹಿಳೆಯರಿಗೆ ಒಂದು ರೀತಿ ಸಮಾನ ಹಕ್ಕು ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇದೊಂದು ಸ್ವಾಗತಾರ್ಹ ಬಿಲ್ ಅಂತ ಅನಿಸುತ್ತೆ.